ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿಯ ಕಣ್ಣಿಗೆ ಹಾನಿಯಾಗಿದ್ದಾದ್ರೂ ಹೇಗೆ ಅಂತ ಅಂದ್ರೆ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ರೇಣುಕಾಸ್ವಾಮಿಯ ಎಡಗಣ್ಣಿನ ಭಾಗ ಹಾನಿಯಾಗಿದೆ. ಯಾಕೆ ಅಂದ್ರೆ ಕಣ್ಣನ್ನೇ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಲಾಗಿತ್ತು ಅಂತ. ರೇಣುಕಾಸ್ವಾಮಿ ಕಣ್ಣನ್ನೇ ಟಾರ್ಗೆಟ್ ಮಾಡಿ ಡಿ ಗ್ಯಾಂಗ್ ಹಲ್ಲೆ ನಡೆಸಿತ್ತು. ಪವಿತ್ರಾಳನ್ನ ಕೆಟ್ಟದಾಗಿ ನೋಡಿದ ಕಣ್ಣು ಇರಬಾರ್ದು ಬಾಸ್ ಅಂತ ಜೊತೆಗಿದ್ದ ಪಟಾಲಂ ಹೇಳಿತ್ತಂತೆ. A4 A5 ಇವರಿಬ್ರು ಕೂಡ ದರ್ಶನ್ಗೆ ಈ ರೀತಿ ಕಣ್ಣಿಗೆ ಹೊಡೆಯೋದಕ್ಕೆ ಪ್ರಚೋದಿಸಿದ್ದಾರೆ. ಬಾಸ್ ಬಿಡಬೇಡಿ ಅಂತ ಚೀಯರ್ ಅಪ್ ಮಾಡ್ತಿದ್ರಂತೆ. ಸೊ A4 ರಾಘವೇಂದ್ರ, A5 ನಂದೀಶ್ ಇಬ್ರು ಕೂಡ ಕಣ್ಣಿಗೆ ಹೊಡೀರಿ ಅಂತ ದರ್ಶನ್ಗೆ ಪ್ರಚೋದನೆ ಮಾಡಿರೋದು ಗೊತ್ತಾಗಿದೆ. ರೇಣುಕಾಸ್ವಾಮಿಯ ಎರಡು ಕೈಗಳನ್ನ ಹಿಂದಕ್ಕೆ ಹಿಡಿದಿಡ್ಕೊಂಡಿದ್ರಂತೆ ಆರೋಪಿಗಳು. ಅಂದ್ರೆ ಮಿಸ್ ಕಾಡಬಾರ್ದು ಹೊಡೆಯೋ ಟೈಮಲ್ಲಿ, ಆ ಥರ ಸಿನಿಮಾ ಸ್ಟೈಲಲ್ಲಿ ರೇಣುಕಾಸ್ವಾಮಿ ಕಣ್ಣಿಗೆ ದರ್ಶನ್ ಪಂಚ್ ಕೊಟ್ಟಿರೋದು. ಇವರಿಬ್ಬರು ಬೇರೆ ಚೆನ್ನಾಗಿ ಉಬ್ಸಿದ್ರಲ್ಲ, ಹೀಗಾಗಿ ಬಲಗೈ ಮುಷ್ಟಿ ಮಾಡಿ ರೇಣುಕಾಸ್ವಾಮಿಯ ಎಡಗಣ್ಣಿಗೆ ದರ್ಶನ್ ಪಂಚ್ ಕೊಟ್ಟಿದ್ದಾರೆ. ಪಂಚ್ ಮಾಡಿದ ಪರಿಣಾಮ ಎಡಗಣ್ಣಿನ ಸುತ್ತಲೂ ಕೂಡ ರಕ್ತ ಹೆಪ್ಪುಗಟ್ಟಿತ್ತು. ಫೋಟೋದಲ್ಲೂ ಗೊತ್ತಾಗುತ್ತೆ, ಮೆಡಿಕಲ್ ರಿಪೋರ್ಟಲ್ಲೂ ಅದಿರುತ್ತೆ. ರೇಣುಕಾಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಅದಾದ ಮೇಲೆ ಇಡೀ ಗ್ಯಾಂಗ್ ಹಲ್ಲೆ ನಡೆಸಿದೆ. ಕಣ್ಣಿನ ಭಾಗಕ್ಕೆ ಹಲ್ಲೆ ಆಗಿರೋದು ಈ ರೀತಿ. ಇನ್ನು A16 ಕೇಶವಮೂರ್ತಿ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೇ ಒಂದು ರೀತಿ ರೋಚಕವಾಗಿದೆ. ಕೊಲೆ ಬಳಿಕ ಸರೆಂಡರ್ ಆಗೋದಕ್ಕೆ ಅಂತ ಕಾರ್ತಿಕ್ ಮತ್ತೆ ನಿಖಿಲ್ ಮೊದಲು ಒಪ್ಕೊಂಡಿರ್ತಾರೆ. ಇವರಿಬ್ಬರೇ, ಕಾರ್ತಿಕ್ ನಿಖಿಲ್. ಆದ್ರೆ ರಾಘವೇಂದ್ರ ಒಪ್ಪಿಗೆ ಕೊಟ್ಟು ಬಳಿಕ ಸರೆಂಡರ್ ಆಗೋದಿಲ್ಲ ಅಂತ ಹೇಳಿರ್ತಾನೆ, ಕೈ ಕೊಟ್ಟಿರ್ತಾನೆ. ಸೊ ಯಾರಾದ್ರೂ ಸಿಗ್ತಾರಾ ಅಂತ ಕಾರ್ತಿಕ್ ಮತ್ತೆ ನಿಖಿಲ್ ಇಬ್ರು ಕೂಡ ಹುಡುಕ್ತಾ ಇರ್ತಾರೆ. ಈ ಟೈಮಲ್ಲಿ ಉತ್ತರಹಳ್ಳಿ ಬಳಿ ಟೀ ಕುಡಿತಾ ಇದ್ದ ಕೇಶವಮೂರ್ತಿ ಆಗ ಈತನನ್ನ ಕಾರ್ತಿಕ್ ನೋಡಿರ್ತಾನೆ. ಕೊಲೆ ಆಗಿದೆ, ಸರೆಂಡರ್ ಆದ್ರೆ ಹಣ ಕೊಡ್ತಾರೆ ಅಂತ ದುಡ್ಡಿನ ಆಸೆ ತೋರಿಸಿ ಕೇಶವಮೂರ್ತಿಯನ್ನ ಈ ಕಾರ್ತಿಕ್ ಪುಸಲಾಯಿಸಿರ್ತಾನೆ. ಜೊತೆಗೆ ಬೇಲ್ ಸಹ ಅವರೇ ಕೊಡಿಸ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಕೇಶವಮೂರ್ತಿಯನ್ನ ನಂಬಿಸಿ ಕಾರ್ತಿಕ್ ಕರ್ಕೊಂಡು ಹೋಗಿರ್ತಾನೆ. ಹಣ ಸಿಗುತ್ತೆ ಅಂತ ಒಪ್ಪಿ ಪಟ್ಟಣಗೆರೆ ಶೆಡ್ಗೆ ಈ ಕೇಶವಮೂರ್ತಿ ಕಾರ್ತಿಕ್ ಮತ್ತೆ ನಿಖಿಲ್ ನಾಯಕ್ ಜೊತೆ ಹೋಗಿರ್ತಾನೆ. ಆಗ್ಲೇ ಗೊತ್ತಾಗೋದು ಕೊಲೆ ಕೇಸಲ್ಲಿ ದರ್ಶನ್ ಭಾಗಿಯಾಗಿರೋದು ಅಂತ. ಅಲ್ಲಿವರೆಗೂ ಗೊತ್ತಿಲ್ಲ. ಸದ್ಯ ಆ ಹಣವನ್ನು ಕೂಡ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ರಿಕವರಿ ಮಾಡಿದ್ದಾರೆ. ಕೇಶವನ ಸಹೋದರನ ಬಳಿ ಈ ಹಣ ಅಂದ್ರೆ 5 ಲಕ್ಷ ಅಡ್ವಾನ್ಸ್ ದರದಲ್ಲಿ ಕೊಟ್ಟಿದ್ರಂತೆ. ಆ ಹಣವನ್ನು ಕೂಡ ರಿಕವರಿ ಮಾಡಿರೋದಾಗಿ ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.